ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ ಹಾಗೂ ಮಂಗಳ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮೋ ನಮಃ. ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಆ ಭಗವಂತ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಲಿ ಅಂತಕ್ಕಂಥದನ್ನ ಮಾತನ್ನ ಹೇಳಿ, ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ದಿವಸ ವಿಶೇಷತೆ ಏನಂದ್ರೆ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ದಿನಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ಇವತ್ತಿನ ವಿಷಯ ಏನಂತಂದ್ರೆ ಶಿವರಾತ್ರಿ ಭಾರತೀಯ ಸನಾತನ ಸಂಸ್ಕೃತಿಯ ಪ್ರಕಾರವಾಗಿ ಎಲ್ಲರ ನಾಡ ಹಬ್ಬ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಹರ್ಷ ಮತ್ತು ಸಂತೋಷವನ್ನ ತರುವಂತಹ ಹಬ್ಬ ಶಿವರಾತ್ರಿ ಆಗಿರುವಂಥದ್ದು. ಶಿವರಾತ್ರಿಯನ್ನ ಏತಕ್ಕಾಗಿ ನಾವು ಮಾಡಬೇಕು, ಶಿವರಾತ್ರಿಯನ್ನ ಪೂಜೆ ಮಾಡುವುದರಿಂದ ನಮ್ಗೆ ಏನೆಲ್ಲ ಪ್ರಯೋಜನಕಾರಿಗಳ ಆಗುವಂಥದ್ದು ಶಿವರಾತ್ರಿಯ ಮಹಿಮೆ ಆಗಿರ್ತಕ್ಕಂಥದ್ದು. ಏನಿದು ಶಿವರಾತ್ರಿ ಅಂತಂದ್ರೆ ಏನು? ಶಿವರಾತ್ರಿಯ ಜಾಗರಣೆಯನ್ನ ಯಾಕೆ ಮಾಡಿದ್ರೆ ಶಿವ ಒಲಿತನ ಅಂತಕ್ಕಂಥದ್ದು ಒಂದು ಹಿನ್ನೆಲೆ ಅದ. ಆ ಹಿನ್ನೆಲೆಯನ್ನ ನಾವು ಫಸ್ಟ್ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಶಿವರಾತ್ರಿ ಅಂತಂದ್ರೆ ಏನಂತಂದ್ರೆ ಶಿವನ ವಿವಾಹವಾದ ದಿನವೇ ಶಿವರಾತ್ರಿ ಅಂತ ಕೇಳ್ತಾರ. ಅಂದ್ರೆ ಪಾರ್ವತಿ ಮತ್ತು ಶಿವನು ಒಂದಾಗಿರ್ತಕ್ಕಂತಹ ರಾತ್ರಿಯೇ ಶಿವರಾತ್ರಿ ಆಗಿರುವಂತದ್ದು, ಅದು ಶಿವರಾತ್ರಿ ಆಗಿರ್ತಕ್ಕಂಥದ್ದು. ಏನು ಇದ್ರ ಹಿನ್ನೆಲೆ ಏನಂತಂದ್ರೆ ಶಿವ ಏನ್ ಮಾಡ್ತಾನೆ ಇರ್ತಾನೆ, ಶಿವ ಏನನ್ನ ಮಾಡ್ತಾ ಇರ್ತಾನಂತಂದ್ರೆ, ಒಂದು ಸಾಗರದೊಳಗೆ ಈ ಕಡೆ ರಾಕ್ಷಸರು, ಈ ಕಡೆ ದೈವ ಪುರುಷನಾಗಿರ್ತಕ್ಕಂತಹ ದೈವ ದೇವತೆಗಳೆಲ್ಲರೂ ಸಹಿತ ಅಮೃತವನ್ನ ಏನಪ್ಪಾ ಅಂದ್ರ ಸಮುದ್ರೊಳಗ ಮಂಥನವನ್ನ ಮಾಡುತ್ತಿರುವಾಗ, ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಇರುವಾಗ ಸಮುದ್ರವನ್ನ ಮಂಥನವನ್ನ ಮಾಡುತ್ತಿರುವಂತಹ ಸಂದರ್ಭದೊಳಗ ಅವ್ರು ಏನನ್ನ ಮಾಡ್ತಾರಂತಂದ್ರ ಅದ್ರೊಳಗೆ ಒಂದು ವಿಷದ ಬಿಂದಿಗೆ, ಒಂದು ವಿಷದ ಹನಿ ಅದ್ರೊಳಗೆ ಬೀಳ್ತಾ ಇರ್ತದ. ಆ ಬೀಳುವಂತಹ ಸಂದರ್ಭದಲ್ಲಿ ಅದನ್ನ ಏನ್ ಮಾಡ್ತಂದ್ರೆ ಶಿವ, ಅದನ್ನ ನಿಮ್ಗೆ ವಿಸ್ತಾರಣವಾಗಿ ಮಾಡೋದು ಬೇಡ, ಅದನ್ನ ತುಂಬಾ ಕಥೆ ಅದ, ಚಿಕ್ಕದಾಗಿ ಹೇಳ್ತೀನಿ. ಏನಂತಂದ್ರೆ ಅದನ್ನ ಕುಡಿದು ಗಂಟನಲ್ಲಿ ಇಟ್ಕೊಂತಾನ. ಅವಾಗ ಪಾರ್ವತಾದೇವಿ ಬಂದು ತನ್ನ ಗಂಟಲನ್ನ ಹೀಗೆ ಹಿಡಿದುಕೊಳ್ಳುತ್ತಾಳ. ಅದಕ್ಕಾಗಿ ಅವನಿಗೆ ವಿಷಕಂಠ ಅಂತ ಹೆಸರನ್ನ ಬರ್ತದ. ಆ ವಿಷಕಂಠ ಅಂತ ಹೆಸರನ್ನ ಬಂದು ಅದೊಂದು ಕತ್ತಲವಾಗಿರ್ತಕ್ಕಂತಹ ಒಂದು ತುಂಬಾ ಭಯಂಕರವಾಗಿರ್ತಕ್ಕಂತಹ ದಿನವಾಗ್ತದ. ಅದೇ ಶಿವರಾತ್ರಿ ಆಗಿರ್ತಕ್ಕಂತಹ ದಿವಸ ಅದ. ಏನು ಇದ್ರ ಹಿನ್ನೆಲೆ ಏನು, ಇದ್ರ ದಂತಕಥೆ ಏನಂತಕ್ಕಂಥದನ್ನ ಮೊದಲನೇದಾಗಿ ಮಾಡುವಂತಹ ಆಚರಣೆಗಳು. ಏನು ಶಿವರಾತ್ರಿ ಅಂತಂದ್ರೆ ಶಿವ ಪಾರ್ವತರು ಏನ್ ಮಾಡ್ತಾರೆ ಅಂದ್ರೆ ಕೈಲಾಸಕ್ಕೆ ಬರ್ತಾ ಇರ್ತಾರ. ಆ ಕೈಲಾಸಕ್ಕೆ ಬರುವಂತಹ ತಾಯಿ ಪಾರ್ವತಾದೇವಿ ಏನ್ ಮಾಡಿರ್ತಾಳ ಅಂದ್ರ ಶಿವನನ್ನ ಒಲಿಸ್ಕೊಳ್ಬೇಕು, ಶಿವನನ್ನ ಮದುವೆ ಆಗ್ಬೇಕು, ಸದಾ ಶಿವನೇ ನನ್ನ ಪತಿ ಆಗ್ಬೇಕಂತೇಳಿ ಸುಮಾರು ವರ್ಷಗಳಿಂದ ತಪಸ್ಸನ್ನ ಮಾಡಿರ್ತಾಳ. ಆ ತಪಸ್ಸಿಗೆ ಪ್ರತಿಫಲವಾಗಿ ಸುಮಾರು ಕಷ್ಟಗಳನ್ನ ಅನುಭವಿಸಿರ್ತಾಳ. ಏನೇನೋ ಮಾಡಿ ಒಂದು ಏನಪ್ಪಾ ಅಂದ್ರ ಶಿವನನ್ನ ಹರನನ್ನ ಭಗವಂತನನ್ನ ಸ್ಮರಣೆ ಮಾಡ್ಕೊಂಡು ಆಮೇಲೆ ವಿವಾಹವಾಗ್ತಾಳ. ವಿವಾಹ ಆಗಿ ಪಾರ್ವತಿ ಪರಮೇಶ್ವರು ಕೈಲಾಸಕ್ಕೆ ಬರ್ತಾರ. ಭಕ್ತರ ಕಷ್ಟಗಳು ಯಾವ ರೀತಿಯಾಗಿ ವಿಮೋಚನೆ ಆಗಿ, ಭಕ್ತರ ಕಷ್ಟಗಳು ಯಾವ ರೀತಿಯಾಗಿ ಪರಿಹಾರ ಆಗ್ಬೇಕಂದ್ರೆ ಏನನ್ನ ಮಾಡ್ಬೇಕಂತಕ್ಕದನ್ನ ಆಗ ಪಾರ್ವತಿ ಪರಮೇಶ್ವರ ಏನ್ ಮಾಡ್ತಾರೆ, ಕೈಲಾಸಕ್ಕೆ ಬಂದು ಭಕ್ತರಿಲ್ಲತಕ್ಕಂಥ ಜನಗಳ ಕಷ್ಟಗಳನ್ನ ನೋಡ್ತಾ ಇರ್ತಾರ. ಆಗ ವೈವಿಧ್ಯವಾಗಿರ್ತಕ್ಕಂತಹ ಜನರು, ವೈವಿಧ್ಯವಾಗಿರ್ತಕ್ಕಂತಹ ವಾತಾವರಣ ಆಗಿರ್ತಕ್ಕಂಥದ್ದು, ಅನೇಕ ರೀತಿಯಾಗಿ ಹಣ್ಣು ಹಂಪಲುಗಳನ್ನ ನೋಡಿ ಭಗವಂತ ಖುಷಿಯಾಗಿ ಆಚರಣೆಯನ್ನ ಮಾಡ್ತಾ ಇರ್ತಾರ. ಮಾಡುವಂತಹ ಪಾರ್ವತಾದೇವಿಯು ಶಿವನ ಹತ್ರ ಕೇಳ್ತಾರ, ಅನನ್ಯ ಭಕ್ತಿಯಿಂದ ಅನೇಕ ಸಂಭ್ರಮದಿಂದ ಆಚರಣೆಯನ್ನ ಮಾಡುತ್ತಿದ್ದಾರೆ, ಇವರಿಗೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ಬೇಕು, ಏನನ್ನ ಮಾಡ್ಬೇಕಂತಂದ್ರೆ ಒಂದು ನನ್ನದೇ ಆದಂತಹ ಕಟ್ಟುಪಾಡುಗಳಿದಾವೆ, ಅವನನ್ನ ಆಚರಣೆಯನ್ನ ಮಾಡಿದ್ರೆ ನಾನು ಒಂದು ಶಿವಮಯವಾಗಿರ್ತಕ್ಕಂತಹ ಶಿವರಾತ್ರಿ ಆಗಬಹುದು ಅಂತೇಳಿ ಶಿವ ಅವನ ಪ್ರಸ್ತಾಪನೆಯನ್ನ ಮಾಡ್ತಾನೆ. ಯಾವ ರೀತಿಯಾಗಿ ನೋಡಿ, ಶಿವರಾತ್ರಿಯನ್ನ ನಾವು ಹೇಗೆ ಮಾಡಬೇಕಂತಕ್ಕಂಥದನ್ನ ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ. ಶಿವರಾತ್ರಿಯನ್ನ ಮಾಡುವಂತಹ ವಿಧಾನಗಳು ಏನಪ್ಪಾ ಅಂತಂದ್ರೆ, ಪ್ರಾತಃ ಕಾಲದಲ್ಲಿ ಎದ್ದು ಪ್ರಾತಃ ಕಾಲದಲ್ಲಿ ಎದ್ದು ಪ್ರಾರ್ಥನೆಯನ್ನ ಮಾಡಿಕೊಂಡು
ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಮನೆ ದೇವರಿಗೆ ಒಂದು ದೀಪವನ್ನ ಹಚ್ಚಿ, ಎಲ್ಲಿಯಾದ್ರೂ ಶಿವನ ದೇವಸ್ಥಾನ ಇದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನ ಮನೆಯಲ್ಲಿ ಇರ್ತಕ್ಕಂಥ ಹಾಲು ಮೊಸರು ಏನಿದೆ ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥವನ್ನ ತೆಗೆದುಕೊಂಡು ಅಲ್ಲಿನ ಪುರೋಹಿತರಿಗಾಗ್ಲಿ ನೀವಾಗ್ಲಿ ಒಂದು ದೇವಸ್ಥಾನಕ್ಕೆ ಅಭಿಷೇಕವನ್ನ ಮಾಡುವಂಥದ್ದು. ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು? ಮೊದಲಿನದಾಗಿ ಪಂಚಾಮೃತವನ್ನ ರೆಡಿ ಮಾಡ್ಬೇಕು. ಪಂಚಾಮೃತ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಇವು ಪಂಚ ಅಮೃತಗಳಾಗಿರ್ತಕ್ಕಂಥ ಪಂಚಾಮೃತವನ್ನ ಸಿದ್ಧಪಡಿಸಿಕೊಂಡು, ಶಿವನಿಗೆ ಹಾಲು ಅಂದ್ರೆ ತುಂಬಾ ಪ್ರಿಯನಾಗಿರ್ತಕ್ಕಂಥವನು. ವಿಷ್ಣು ಅಲಂಕಾರ ಪ್ರಿಯನಾದ್ರೆ ಶಿವ ಏನಂತಂದ್ರೆ ಅಭಿಷೇಕ ಪ್ರಿಯನಾಗಿರ್ತಕ್ಕಂಥವನು ಶಿವ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಶಿವನಿಗೆ ಅಭಿಷೇಕ ಅಂದ್ರೆ ತುಂಬಾ ಪ್ರಿಯನಾಗಿರ್ತಕ್ಕಂಥವನು. ಅವನಿಗೆ ಅಭಿಷೇಕವನ್ನ ಮಾಡಿ ನಾವು ಶುದ್ಧ ಮಾಡಿಕೊಂಡು ಏನಂತಂದ್ರೆ ಭಗವಂತನ ಸ್ಮರಣೆ ಮಾಡ್ಕೊಂಡು, ಯಾವ ರೀತಿಯಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹೀಗೆ ಪಂಚಾಕ್ಷರಿ ಮಹಾಮಂತ್ರವನ್ನ ಜಪ ಮಾಡಿಕೊಂಡು ಅಲ್ಲಿರ್ತಕ್ಕಂತ ಪುರೋಹಿತರಿಗೆ ನಮ್ಮ ಕೈಲಿದ್ದ ತಂಬಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಶವನನ್ನ ಶುದ್ಧಗೊಳಿಸಿ, ಆಮೇಲೆ ನಮ್ಮ ಮನಸ್ಸಿನ ಪ್ರಾರ್ಥನೆಗಳನ್ನ ಬೇಡಿಕೊಂಡು ಶಿವನ ತಲೆ ಮೇಲ್ಗಡೆ ಒಂದು 5 ಅಥವಾ 11 ಬಿಲ್ವ ಪತ್ರೆಗಳನ್ನ ಇಟ್ಟು ಪೂಜೆಯನ್ನ ಮಾಡುವಂತದ್ದು. ಅವನಿಗೆ ಎಕ್ಕಿ ಹೂವು ಆದ್ರೂ ಸಹಿತ ಶಿವನಿಗೆ ಇಡುವಂತದ್ದು ಆಗಿರ್ತಕ್ಕಂಥದ್ದು. ಮತ್ತೆ ಶಿವನಿಗೆ ಅನೇಕ ರೀತಿಯಾಗಿ ಅಲಂಕಾರ ಭರಿತನಾಗಿ ಮಾಡಿ ಆಮೇಲೆ ಪುರೋಹಿತರು ಒಂದು ಮಂಗಳಾರತಿಯನ್ನ ಮಾಡಿ ಕೊಡುವಂಥದ್ದು. ಏನಪ್ಪಾ ಅಂದ್ರೆ ಶಿವನಿಗೆ ಏನು ಶಿವರಾತ್ರಿ ಅಂತಂದ್ರೆ ಬೆಳಗಿನ ಜಾವದಲ್ಲಿ ಎದ್ದು ಶಿವನಿಗೆ ಅಭಿಷೇಕವನ್ನ ಮಾಡಿ ಅಂದ್ರೆ ಬೆಳಗಿನ ಜಾವದಿಂದ ನಾಳಿನ ಬೆಳಗಿನ ಜಾವ ತನಕ ಉಪವಾಸವಿದ್ದು ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡಿದ್ರೆ ಶಿವನ ನಮಗೆ ದಯಾಪುರುಷನಾಗಿ ಒಲಿಯುತ್ತಾನ ಅಂತಕ್ಕಂಥದ್ದು ಶಾಸ್ತ್ರದ ಪ್ರಕಾರವಾಗಿ ಅನುಗುಣವಾಗಿ ಬಂದಿದೆ. ಗರುಡ ಪುರಾಣದಲ್ಲಿ ಏನನ್ನ ಹೇಳ್ತಾರಪ್ಪ ಅಂತಂದ್ರೆ, ಶಿವ ಪಾರ್ವತಿ ಕೈಲಾಸಕ್ಕೆ ಬಂದಾಗ ಅನೇಕ ರೀತಿಯಾಗಿ ಭಕ್ತರ ಕಷ್ಟಗಳು ವಿಮೋಚನೆಯನ್ನ ಮಾಡಿ ಅವರಲ್ಲಿರ್ತಕ್ಕಂತಹ ಏನಾದ್ರೂ ಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಒಳ್ಳೆಯ ಅಭಯಹಸ್ತವನ್ನ ನೀಡಿ ಹೋಗಿರ್ತಕ್ಕಂಥದ್ದು ಸಹಿತ ಗರುಡ ಪುರಾಣದಲ್ಲಿ ಇದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶಿವನಿಗೆ ಅಭಿಷೇಕ ಅಂದ್ರ ಹಾಲಿನಿಂದ ಅಭಿಷೇಕವನ್ನ ಮಾಡಿ ತಲೆ ಮೇಲೆ 5 ಬಿಲ್ವ, 5 ಇದ್ರೆ 5, 11 ಇದ್ರೆ 11, 108 ಬಿಲ್ವ ಪತ್ರೆಗಳನ್ನ ಪಾದಕ್ಕೆ ಅಥವಾ ತಲೆ ಮೇಲೆಗಡೆ ಏರಿಸಿ, ಮತ್ತೆ ಶಿವನಿಗೆ ಓಂ ನಮಃ ಶಿವ ಎಂಬ ಪಂಚಾಕ್ಷರಿಯ ಮಹಾಮಂತ್ರವನ್ನ ಜಪಿಸಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮನೆಗೆ ಬಂದು ಹಣ್ಣು ಹಾಲುಗಳಿದ್ದರೆ ಸಹಿತ ಏನ್ ಮಾಡಂದ್ರೆ ಭೋಜನವನ್ನ ಮಾಡಿಕೊಂಡು ಉಪವಾಸನವಿರ್ತಕ್ಕಂಥದ್ದು. ಬೇಯಿಸಿರತಕ್ಕಂತ ಆಹಾರವನ್ನ ತಿನ್ನಬಾರದು. ಅವತ್ತಿನ ದಿವಸ ಉಪವಾಸವನ್ನ ಕಟ್ಟುನಿಟ್ಟಾಗಿ ನೀವು ಮಾಡಿದ್ರೆ ಶಿವನು ನಿಮಗೆ ಅನುಭೂತಿ ಆಗಿರ್ತಕ್ಕಂಥದ್ದು. ಯಾವ ದೇವರು ಸಹಿತ ಉಪವಾಸ ಇರುವಂತ ಹೇಳಿಲ್ಲ. ಅಂದ್ರೆ ನಾವು ಮಾಡುವಂತಹ ಕಾರ್ಯಗಳು ಸಹಿತ ಭಗವಂತನಿಗೆ ಒಲಿತಾವ. ಈಗ ನೋಡಿ, ನಾವು ಪೋಸ್ಟ್ ಡಬ್ಬಿಗೆ ಹಾಕಿದಾಗ ಪೋಸ್ಟ್ ಹೋಗಿ ಮುಟ್ಟಿಸ್ತದ, ಅಲ್ಲಿ ಮುಟ್ಟಿಸುವಂತ ಕೆಲಸ ಯಾರೋ ಪೋಸ್ಟ್ ಆಫೀಸ್ ಕೆಲಸ. ಹಂಗೆ ನಮಗೆ ಮುಟ್ಟಿಸುವಂತ ರವಾನಿಸುವಂತ ಕೆಲಸ ಯಾವುದಪ್ಪ ಅಂದ್ರೆ ನಂದಿ. ಶಿವನ ಮುಂದೆ ನಂದಿ ಇರ್ತದಲ್ಲ, ಅದೇ ಮುಟ್ಟಿಸುವಂತ ಕೆಲಸ. ನಮ್ಮ ದೇಹದಲ್ಲಿ ಯಾವುದು ಅಂತಂದ್ರೆ ನಾವು ಬೇಡಿಕೊಂಡಂತಹ ನಾವು ಬೇಡಿಕೊಂಡಿರ್ತಕ್ಕಂತಹ ಪ್ರಾರ್ಥನೆಗಳೇ ನಮಗೆ ನಂದಿ ಇದ್ದಾಗೆ ಶಿವನಿಗೆ ಮುಟ್ಟಿಸ್ತದ. ಇವ ಅಷ್ಟು ಸಹಿತ ಪ್ರಾರ್ಥನೆಯನ್ನ ಮಾಡ್ಕೊಂಡು ಉಪವಾಸ ಇದಾನ ಅಂತೇಳಿ ಭಗವಂತನ ಪ್ರಾರ್ಥನೆಗಳನ್ನ ಮುಟ್ಟಿಸಿ ಭಗವಂತನಿಗೆ ಒಲಿಯುವಂತ ಕಾರ್ಯಗಳಾಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ತಿಳಿದು ಬರುವುದು ಜನನ, ತಿಳಿಯದೇ ಬರುವುದು ಮರಣ, ತಿಳಿದು ಬದುಕುವುದೇ ಜೀವನ ಅಂತ ದೊಡ್ಡವರು ಹೇಳ್ತಾರ. ತಿಳಿದು ಬದುಕಿದರೆ ಜೀವನವಾಗ್ತದ. ಅದಕ್ಕಾಗಿ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಭಗವಂತನನ್ನ ನಾಮಸ್ಮರಣೆಯನ್ನ ಮಾಡಿ, ಭಗವಂತನ ಜಪವನ್ನ ಮಾಡಿ, ಭಗವಂತನನ್ನ ಶಿವರಾತ್ರಿಯ ಮಹಿಮೆಯನ್ನ, ಶಿವರಾತ್ರಿ ಕಥೆಗಳನ್ನ, ಪುರಾಣಗಳನ್ನ ಓದಿ ಮೈಗೂಡಿಸಿಕೊಂಡ್ರ ಅದು ನಮ್ಮ ಮಯ ಸಹಿತ, ನಮ್ಮ ದೇಹ ಸಹಿತ ಶಿವಮಯವಾಗ್ತಕ್ಕಂಥದ್ದು. ನಾವು ನೋಡಿ, ಜನರಿಗೆ ನಾವ್ ಏನನ್ನ ಹೇಳಲು ಬಯಸ್ತೇವೆ ಅಂತಂದ್ರೆ, ಒಂದ್ ವಿಷಯ ನಿಮ್ಗೆ ಹೇಳ್ತೀನಿ. ಹಂಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನೀವು, ನಿಮ್ಗೆ ಏನ್ ಹೇಳಲು ಬಯಸ್ತೀನಿ ಅಂತಂದ್ರೆ, ಬೇಡವಾಗಿರ್ತಕ್ಕಂತ ಎಕ್ಕಿ ಹೂವು, ಯಾರಿಗೂ ಬೇಡವಾಗಿರ್ತಕ್ಕಂತ ಎಕ್ಕಿ ಹೂವು ಶಿವನಿಗೆ ಪ್ರಿಯ. ಹೌದಾ? ಯಾರಿಗೂ ಬೇಡವಾಗಿರ್ತಕ್ಕಂತಹ ಬಿಲ್ವಪತ್ರೆ ಶಿವನಿಗೆ ಪ್ರಿಯ. ಯಾರೋ ಮುಡಿಯದಿರ್ತಕ್ಕಂತ ಹೂವು ಯಾವುದು? ಅದು ಯಾವುದು? ಬಿಲ್ವಪತ್ರೆ. ಅದು ಶಿವನಿಗೆ ಇಷ್ಟ. ಯಾರಿಗೂ ಬೇಡವಾಗಿರ್ತಕ್ಕಂತ ಜಾಗ ಯಾವುದು? ಸ್ಮಶಾನ. ಅದು ಶಿವನಿಗೆ ಇಷ್ಟ. ನಾವು ಯಾರಿಗೂ ಬೇಡವೋ ಅದು ನಾವು ಶಿವನಿಗೆ ಹತ್ತಿರವಾಗಿದ್ದೇವೆ ಅಂತ ತಿಳ್ಕೊಂಡು ಜೀವನವನ್ನ ಮಾಡಿದ್ರೆ ಸಹಿತ ಸಾಕು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಫೆಬ್ರವರಿ 26ರಂದು 2025 ನಡೆಯಲಿದೆ
ಮಹಾಶಿವರಾತ್ರಿ ಯಾವಾಗ ಪ್ರಾರಂಭ ಆಗ್ತದಂದ್ರ ಚತುರ್ಥಿಯ ದಿನ ಫೆಬ್ರವರಿ 26/2/2025 ಬೆಳಗ್ಗೆ 11:08 ಪ್ರಾರಂಭವಾಗಿ ಫೆಬ್ರವರಿ 27/2/2025 ಬೆಳಗಿನ ಜಾವ 8:54 ಅದು ಕೊನೆಗೊಳ್ಳುವಂತದ್ದು. ಇದು ಶಿವರಾತ್ರಿ ಆಗಿರ್ತಕ್ಕಂಥದ್ದು. ಇದಕ್ಕೆ ಉಪವಾಸ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥ ಮಹಾಶಿವರಾತ್ರಿಯನ್ನ ನಾವು ಗೌರವಿಸೋಣ. ಅದು ನಮ್ಮ ಹಿಂದೂಗಳ ಹಬ್ಬವಾಗಿರ್ತಕ್ಕಂಥದ್ದು ಮತ್ತು ಹಿಂದೂಗಳು ಸಹಿತ ಇವನ್ನ ಆಚರಣೆಯನ್ನ ಮಾಡಿಕೊಂಡಿರ್ತಕ್ಕಂತಹ ಹಬ್ಬವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ನಾಗಾಯ ಹಾರಾಯ ತ್ರಿಪುರಾಂತಕಾಯ ಭಸ್ಮಾಂಗರಾಗಾಯ ನಮಃ ಶಿವಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಮಹಾಶಿವರಾತ್ರಿ ಹಬ್ಬದ ನಿಮಗೆಲ್ಲರಿಗೂ ಸಹಿತ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬಕ್ಕೂ ಆ ಭಗವಂತ ಎಲ್ಲ ಈಡೇರಿಕೆಗಳನ್ನ ಈ ವರ್ಷದ ಪ್ರಕಾರವಾಗಿ, ಈ ವರ್ಷದ ಮೂಲಕವಾಗಿ ನಿಮ್ಮೆಲ್ಲ ಬಯಕೆಗಳನ್ನ ಈಡೇರಿಸಲಿ ಅಂತ ನಾನು ಸಹಿತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತೀನಿ. ಅದಕ್ಕಾಗಿ ನಿಮ್ಗೆ ಸಾಧ್ಯ ಆದ್ರೆ ದೇವಸ್ಥಾನಕ್ಕೆ ಹೋಗ್ಬರುವಂತದ್ದು ಕಾರ್ಯಗಳನ್ನ ಮಾಡಿ. ನಿಮ್ಗೆ ಆಗಿಲ್ಲ ಅಂದ್ರೆ ಬೇರೆ ಕಡೆ ಇರ್ತಕ್ಕಂತಹ ರಾಜ್ಯದಲ್ಲಿ ಆಗಿರ್ತಕ್ಕ ಪ್ರಥಮವಾಗಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ನೋಡಿ ಬರ್ಬೋದು. ಎಲ್ಲಿ? ವಾರಾಣಸಿಯಲ್ಲಿ ಇರ್ತಕ್ಕಂಥದ್ದು. ಸೋಮನಾಥ ದೇವಸ್ಥಾನವನ್ನ ನೋಡಿ ಬರುವಂತದ್ದು ಅದೆಲ್ಲಿದೆ? ಗುಜರಾತ್ ನಲ್ಲಿ ಇರ್ತಕ್ಕಂಥದ್ದು. ಕೇದಾರನಾಥ ದೇವಸ್ಥಾನವನ್ನ ನೀವು ನೋಡಿಕೊಂಡು ಬರಬಹುದು. ಅದೆಲ್ಲಿದೆ? ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು. ಮಹಾಕಾಳೇಶ್ವರ ದೇವಸ್ಥಾನವನ್ನು ಸಹಿತ ನೀವು ನೋಡ್ಕೊಂಡು ಬರುವುದು. ಅದೆಲ್ಲಿದೆ? ಉಜ್ಜಯಿನಿಯಲ್ಲಿ ಇರ್ತಕ್ಕಂಥದ್ದು. ಅಮರನಾಥ ಗುಹೇಶ್ವರ ದೇವಸ್ಥಾನವನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೋಡ್ಕೊಂಡ್ ಬರ್ಬೋದು. ಪಶುನಾಥ ದೇವಸ್ಥಾನ, ಪಶುಪತಿ ದೇವಸ್ಥಾನ ಅಂತ ಹೇಳ್ತಾರ. ಪಶುಪತಿನಾಥ ದೇವಸ್ಥಾನ ಎಲ್ಲಿದೆ ಅಂದ್ರೆ ನೇಪಾಳದೊಳಗೆ ಇರ್ತಕ್ಕಂಥದ್ದು. ಮತ್ತೆ ಲಿಂಗರಾಜ ದೇವಸ್ಥಾನ ಎಲ್ಲಿರ್ತಕ್ಕಂಥದ್ದು ಅಂದ್ರೆ ಭುವನೇಶ್ವರದಲ್ಲಿ ಇರ್ತಕ್ಕಂಥದ್ದು. ತಾರಕೇಶ್ವರ ದೇವಸ್ಥಾನ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ. ಬೃಹದೀಶ್ವರ ದೇವಸ್ಥಾನ ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು. ಕಾಳಹಸ್ತಿ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇವು ನಮ್ಮ ಲಿಂಗಗಳಾಗಿರ್ತಕ್ಕಂಥ. ನಿಮ್ಗೆ ಸಾಧ್ಯ ಆದ್ರೆ ನಿಮ್ಮ ಊರಲ್ಲಿ ಏನಿರ್ತಕ್ಕಂಥ, ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಅಭಿಷೇಕವನ್ನ ಮಾಡಿ ಮನೆಗೆ ಬಂದು ಕುಟುಂಬದೆಲ್ಲ ಸಂತೋಷದಿಂದ ಉಪವಾಸ ಮಾಡಿ ಶಿವನಿಗೆ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇದು ಶಿವನಿಗೆ ಹತ್ತಿರವಾಗಿ ಇದ್ದು ನಿಮಗೆ ಸಾಧ್ಯ ಆದ್ರೆ ಪಂಚಲಿಂಗಗಳನ್ನ ಪ್ರಾರ್ಥನೆ ಮಾಡಿಕೊಂಡು, ಯಾವುದು? ಒಂದು ಕಾಳಹಸ್ತೇಶ್ವರ ಆಗಿರ್ತಕ್ಕಂಥದ್ದು, ಒಂದು ಜಂಬುಕೇಶ್ವರ ಆಗಿರ್ತಕ್ಕಂಥದ್ದು, ಒಂದು ಅರುಣಾಕೇಶ್ವರ ಆಗಿರ್ತಕ್ಕಂಥ ಅಂದ್ರೆ ಅರುಣಾಚಲಕೇಶ್ವರ ಆಗಿರ್ತಕ್ಕಂಥದ್ದು, ಮತ್ತೆ ಕಾರಂಜಿ ಒಂದು ಕಾರಂಗೇಶ್ವರ ಆಗಿರ್ತಕ್ಕಂಥದ್ದು, ಮತ್ತೆ ಏಕಾಂಬರೇಶ್ವರ ಆಗಿರ್ತಕ್ಕಂಥದ್ದು, ಒಂದು ಚಿದಂಬರೇಶ್ವರ ಆಗಿರ್ತಕ್ಕಂಥದ್ದು, ಒಂದು ನಟರಾಜೇಶ್ವರ ಆಗಿರ್ತಕ್ಕಂಥದ್ದು. ಇದು ಪಂಚಲಿಂಗಗಳಾಗಿರ್ತಕ್ಕ ಒಂದು ದೇವಸ್ಥಾನವನ್ನ ನೋಡ್ಕೊಂಡ್ ಬನ್ರಿ. ಮತ್ತೆ ನಿಮಗೆ ಸಾಧ್ಯ ಆಗ್ಲಿಲ್ಲ, ಮನೆಯಲ್ಲಿ ಒಂದು ಶಿವನ ಮೂರ್ತಿ ಇದ್ರೆ ಅದಕ್ಕೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವ, ಈ ವರ್ಷ ನನ್ನ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡಪ್ಪ ಭಗವಂತನೇ. ನಾನು ಬೇಡಿಕೊಂಡಂತಹ ಸಂಕಲ್ಪ ಏನಂದ್ರೆ, ಎಷ್ಟೇ ಕೋಟಿ ಇದ್ರು ಸಹಿತ ನನಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ಕಾಪಾಡಪ್ಪ ಅಂತೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಎಲ್ಲರೂ ಸಹಿತ ಫೆಬ್ರವರಿ 26 ಮಹಾಶಿವರಾತ್ರಿಯನ್ನ ಖುಷಿಯಿಂದ ನಗನಗತ ಆಚರಿಸೋಣ ಬನ್ನಿ ಅಂತಕ್ಕಂಥದ ಮಾತನ್ನ ಹೇಳಿ, ಮತ್ತು ನಿಮ್ಮೆಲ್ಲಾ ಪ್ರಾರ್ಥನೆಗಳು ಸಹಿತ ಈಡೇರಲಿ ಮತ್ತು ಶಿವರಾತ್ರಿ ನಿಮಗೆಲ್ಲರಿಗೂ ಸಹಿತ ಶುಭವನ್ನ ಕೊಡಲಿ ಅಂತಕ್ಕಂಥದ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಾ ಇದ್ದೀನಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸುಂದರತರ ವಿನಾಕಧರ ಹರ, ಸುಂದರತರ ವಿನಾಕಧರ ಹರ, ಗಂಗಾಧರ